ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾನೇ ದುಬಾರಿ ಬೆಲೆಯಲ್ಲಿ ಸಿಗುವಂತ ಕಾಫಿಯನ್ನು ನಾವು ಕೇವಲ 1 ನಿಮಿಷದಲ್ಲಿ ಮನೆಯಲ್ಲೇ ರೆಡಿ ಮಾಡಬಹುದು. ತುಂಬಾನೇ ಈಸಿಯಾಗಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಬ್ರೂ ಅನ್ನ ತಗೊಂಡಿದ್ದೀನಿ. 5 ರೂಪಾಯಿಗೆ ಒಂದು ಪಾಕೆಟು, 2 ನಾನಿಲ್ಲಿ ತಗೊಂಡಿದ್ದೀನಿ. ಈಗ ಒಂದು ಸ್ಪೂನ್ನಿಂದ ಅಳತೆಯನ್ನಾಗಿ ಮಾಡ್ಕೋಬೇಕು. ಒಂದು ಪಾಕೆಟಲ್ಲಿ 1.5 ಟೀ ಸ್ಪೂನ್ ಆಗೋಷ್ಟು ಕಾಫಿ ಪೌಡರು ಇದೆ. ಹಾಗಿದ್ದಲ್ಲಿ ಇಲ್ಲಿ 2 ಪಾಕೆಟನ್ನು ನಾನು ಸೇರಿಸ್ತಾ ಇದ್ದೀನಿ. ಟೋಟಲ್ ಆಗಿ 3 ಚಮಚದಷ್ಟು ಕಾಫಿ ಪೌಡರನ್ನು ನಾನು ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಕಾಫಿ ಪೌಡರು ಎಷ್ಟು ತಗೋತೀವಲ್ಲ ಅದರ 2ರಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 6 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಪ್ಪ ಅಂದ್ರೆ ಸ್ವಲ್ಪ ಸಕ್ಕರೆಯನ್ನು ನೀವು ಜಾಸ್ತಿ ಕೂಡ ಹಾಕೋಬಹುದು. ನಂತರ ನಾನಿಲ್ಲಿ ಐಸ್ ಕ್ಯೂಬ್ ಅನ್ನ ತಗೊಂಡಿದ್ದೀನಿ. ಸೊ 2 ಮಾತ್ರ ಇಲ್ಲಿ ಐಸ್ ಕ್ಯೂಬ್ ಅನ್ನ ನಾನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಸೇರಿಸಬಾರ್ದು, ಕೇವಲ 2 ಮಾತ್ರ ಈಗ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಇದನ್ನ ನಾವು ಈಗ ಯಾವ ರೀತಿ ರುಬ್ಕೋತೀವಲ್ಲ ಅದು ತುಂಬಾನೇ ಇಂಪಾರ್ಟೆಂಟು. ಯಾವ ರೀತಿ ರುಬ್ಕೋಬೇಕಂತ ಕೂಡ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಆಫ್ ಆನ್ ಮಾಡಿ ನಾನಿಲ್ಲಿ ರುಬ್ತಾ ಇದ್ದೀನಿ. ಇದೇ ರೀತಿ ಒಂದು 5 ರಿಂದ 6 ಸತಿ ಇದನ್ನ ರುಬ್ಕೋಬೇಕು. ಈ ರೀತಿ ರುಬ್ಕೋದ್ರಿಂದ ಮಾತ್ರ ನಮ್ದಿಲ್ಲಿ ಕ್ರೀಮಿ ತುಂಬಾ ಚೆನ್ನಾಗಿ ಆಗುತ್ತೆ. ಈಗ ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಚಿಕ್ಕದಾಗಿರುವಂತ 3 ಐಸ್ ಕ್ಯೂಬ್ ಅನ್ನ ಸೇರಿಸ್ತಾ ಇದ್ದೀನಿ. ಐಸ್ ಕ್ಯೂಬ್ ದೊಡ್ಡದಿದ್ರೆ 1 ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಒಂದು 2 ನಿಮಿಷ ಇದನ್ನ ಇದೇ ರೀತಿ ನಾವು ಆಫ್ ಆನ್ ಮಾಡಬೇಕು. ಫ್ರೆಂಡ್ಸ್, ಇದು ಚೆನ್ನಾಗಿ ಕ್ರೀಮ್ ರೀತಿ ಆಗುವವರೆಗೂ ಇದನ್ನ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಏನಪ್ಪ ಕೇವಲ 1 ನಿಮಿಷದಲ್ಲಿ ಕಾಫಿ ರೆಡಿ ಆಗುತ್ತೆ ಅಂದ್ರಿ, ಸೊ ಇದು ತುಂಬಾ ಹೊತ್ತಾಯ್ತಲ್ಲ ಅಂತ ಅನ್ಬೋದು. ಅದು ಯಾಕಂತ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಕೇವಲ 1 ನಿಮಿಷದಲ್ಲಿ ನೀವು ಎಲ್ರಿಗೂ ಕಾಫಿಯನ್ನ ರೆಡಿ ಮಾಡಬಹುದು. ಇದು ಯಾವ ರೀತಿ ಅಂತ ಹೇಳ್ತೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಕ್ರೀಮ್ ರೆಡಿ ಆಗಿದೆ ಅಂದ್ಬಿಟ್ಟು. ಈ ರೀತಿ ನೀವು ಒಂದ್ಸತಿ ಇದನ್ನ ಕಾಫಿ ಕ್ರೀಮ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಅನ್ನ ಮಾಡಬಹುದು. ನಿಮ್ಗೆ ಯಾವಾಗ ಬೇಕಲ್ಲ ಅವಾಗ ನೀವು ಇನ್ಸ್ಟೆಂಟ್ ಆಗಿ ಕೇವಲ 1 ನಿಮಿಷದಲ್ಲಿ ಎಲ್ರಿಗೂ ಕಾಫಿಯನ್ನ ಮಾಡಬಹುದು. ಫ್ರೆಂಡ್ಸ್, ಈಗ ನಾನಿಲ್ಲಿ 1 ಕಪ್ ಅಲ್ಲಿ ಕಾಫಿಯನ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಈ ಕ್ರೀಮ್ ಅನ್ನ ಮಾತ್ರ ಸೇರಿಸ್ತಾ ಇದ್ದೀನಿ. ನಂತರ ನಿಮಗೆ ಬಿಸಿ ಹಾಲು ಬೇಕಂದ್ರೆ ಬಿಸಿ ಹಾಲನ್ನ ಹಾಕೋಬಹುದು. ಇಲ್ಲಪ್ಪ ನಮಗೆ ಕೋಲ್ಡ್ ಕಾಫಿ ಇಷ್ಟ ಅಂದ್ರೆ ನೀವು ಕೋಲ್ಡ್ ಆಗಿರುವಂತ ಹಾಲನ್ನ ಕೂಡ ಇಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಬಿಸಿ ಆಗಿರುವಂತ ಹಾಲನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ಈ ರೀತಿ ನೀವು ಕ್ರೀಮ್ ಅನ್ನ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬಹುದು. 15 ದಿನದವರೆಗೂ ಈ ಕ್ರೀಮು ಸ್ವಲ್ಪನೂ ಕೆಡೋದಿಲ್ಲ. ಒಂದು ಕಾಜಿನ ಭರಣೆಯಲ್ಲಿ ಅಥವಾ ಕಾಜಿನ ಬಾಟಲ್ ಅಲ್ಲಿ ಇದನ್ನ ಹಾಕಿಬಿಟ್ಟು ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬಹುದು. ಫ್ರೆಂಡ್ಸ್, ನಂತರ ನಾನು ಇದ್ರ ಮೇಲ್ಗಡೆ ಮತ್ತೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಕ್ರೀಮ್ ಅನ್ನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಹೊರಗಡೆ ಎಲ್ಲ ನಾವು ಕುಡಿಯೋಕೆ ಹೋದ್ರೆ ತುಂಬಾ ದುಬಾರಿ ಬೆಲೆಯಲ್ಲಿ ಇದು ಸಿಗುತ್ತೆ. ಸೊ ಒಂದ್ಸತಿ ನಾವು ಈ ಕ್ರೀಮ್ ಅನ್ನ ರೆಡಿ ಮಾಡಿದ್ರೆ ಸಾಕು, ನಮ್ಗೆ ಯಾವಾಗ ಬೇಕಲ್ಲ ಅವಾಗ ನಾವು ಇನ್ಸ್ಟೆಂಟ್ ಆಗಿ ಕಾಫಿಯನ್ನ ನಾವು ಮಾಡಬಹುದು. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಫ್ರೆಂಡ್ಸ್, ಒಂದ್ಸತಿ ಆದ್ರೂ ಖಂಡಿತ ನೀವು ಟ್ರೈ ಮಾಡಿ, ನಿಮ್ಗೆ ನಂಬೋಕ್ಕಾಗೋದಿಲ್ಲ. ಫಸ್ಟ್ ಟೈಮ್ ಕುಡಿದಾಗ ಅಷ್ಟು ಚೆನ್ನಾಗಿ ಅನ್ಸುತ್ತೆ. ಮೇಲ್ಗಡೆ ನಾನಿಲ್ಲಿ ಡೆಕೋರೇಷನ್ಗೋಸ್ಕರ ಒಂದು ಪೇಪರ್ ಹಾಳೆಯಲ್ಲಿ ಹಾರ್ಟ್ ಶೇಪ್ ಅನ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ಅದರ ಮೇಲ್ಗಡೆ ಸ್ವಲ್ಪನೇ ಕಾಫಿ ಪೌಡರ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಕೋಲ್ಡ್ ಕಾಫಿ ಮಾಡುವಾಗ ಸೊ ಚಾಕ್ಲೇಟ್ ಅನ್ನ ಸ್ಪ್ರೆಡ್ ಮಾಡಿ. ಈಗ ಬಿಸಿ ಹಾಲ್ ಮೇಲೆ ಚಾಕ್ಲೇಟ್ ಪೌಡರು ಅಥವಾ ಚಾಕ್ಲೇಟ್ ಅನ್ನ ಹಾಕಿದ್ರೆ ಸೊ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಬಿಸಿ ಹಾಲಿನ ಮೇಲೆ ಕಾಫಿ ಪೌಡರ್ ಅನ್ನೇ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಉಳಿದಿರುವಂತ ಕ್ರೀಮ್ ಅನ್ನ ನಾನು ಈ ರೀತಿ ಕಾಜಿನ ಭರಣಿಯಲ್ಲಿ ಸ್ಟೋರ್ ಮಾಡಿದ್ದೀನಿ. ಇನ್ನು 5 ಕಪ್ ಆಗುವಷ್ಟು ಕ್ರೀಮ್ ಇಲ್ಲಿ ಉಳಿದಿದೆ. ಸೊ ಈ ರೀತಿ ನೀವು ಕೂಡ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದರೂ ಇಟ್ಟು ಕುಡಿಬಹುದು. ನೋಡ್ತಾ ಇರ್ಬೋದು ನಮ್ಮ ಕಾಫಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಫ್ರೆಂಡ್ಸ್, ಇದನ್ನ ನೀವು ಮನೆಯಲ್ಲಿ ಒಂದ್ಸತಿ ಅದು ಟ್ರೈ ಮಾಡಿ, ಖಂಡಿತ ನಿಮಗೆ ನಂಬಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಾಗತ್ತೆ ಇದು. ನಾನು ಇಲ್ಲಿ ಬನಾನಾ ಚಿಪ್ಸ್ ಜೊತೆಗೆ ಇದನ್ನ ಸರ್ವನ್ನ ಮಾಡ್ತಾ ಇದ್ದೀನಿ. ಚಿಪ್ಸ್ ತಿಂತ ಈ ಬಿಸಿಯಾಗಿರುವಂತ ಕಾಫಿ ಕುಡಿತಾ ಇದ್ರೆ ಅದರ ಟೇಸ್ಟೇ ಬೇರೆ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಫ್ರೆಂಡ್ಸ್, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ನಿಮಗೆ ಕೋಲ್ಡ್ ಕಾಫಿ ಏನಾದರೂ ಮಾಡಬೇಕಪ್ಪ ಅಂದರೆ ಅದರ ಲಿಂಕನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.